ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದ ಹೊಸ ಸ್ಟೋರಿ ಆರಂಭ ಆಗ್ತಿದೆ. ಹಳೆ ಸ್ಟೋರಿ ಮೊನ್ನೆಗೆ ಮುಕ್ತಾಯ ಆಗಿದೆ. ನಾನು ಎಲ್ಲರಿಗೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿಂದ ಹೊಸ ಸ್ಟೋರಿ. ಕ್ಯಾರೆಕ್ಟರ್ಗಳನ್ನ ಕನ್ಫ್ಯೂಷನ್ ಮಾಡ್ಕೊಂಬಿಡಿ. ದಯವಿಟ್ಟು ಇವತ್ತಿನ ಫಸ್ಟ್ ವೀಡಿಯೋನ ತಪ್ಪದೆ ನೋಡಿ. ಸೆಕೆಂಡ್ ವೀಡಿಯೋನ ಯಾರ್ಯಾರು ನೋಡ್ತೀರಾ ಅವ್ರಿಗೆ ದಯವಿಟ್ಟು ಲಿಂಕ್ ಹಾಕಿರ್ತೀನಿ, ಹಳೆ ವೀಡಿಯೋಸ್ನ ನೋಡಿ. ತುಂಬ ಜನ ಹಳೆ ವೀಡಿಯೋಸ್ನ ಕಂಟಿನ್ಯೂ ಮಾಡಿ ಅಂತ ನನಗೆ ಕಮೆಂಟ್ಸ್ ಹಾಕಿದ್ರಿ. ನನಗೆ ಅರ್ಥ ಆಗುತ್ತೆ ಲಕ್ಷ್ಮಿ ಮತ್ತು ರವಿ ಜೋಡಿ ನಿಮ್ಮೆಲ್ಲರಿಗೂ ಎಷ್ಟು ಇಷ್ಟ ಆಗಿದೆ ಅಂತ. ಆದರೆ ಸ್ಟೋರಿನ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ದಿನ ಅಂತ ಹಳೆ ಸ್ಟೋರಿನೇ ನೋಡೋದು? ನಿಮಗೆ ನಿಜವಾಗ್ಲೂ ಆ ಸ್ಟೋರಿ ಹೇಗೆ ಇಷ್ಟ ಆಯಿತೋ ಈ ಸ್ಟೋರಿ ಕೂಡ ಅದೇ ರೀತಿ ನಿಮ್ಗೆ ಇಷ್ಟ ಆಗುತ್ತೆ. ನಿಮ್ಮ ಲಕ್ಷ್ಮೀ ರವಿ ಎಲ್ಲೂ ಹೋಗಿಲ್ಲ. ಈ ಸ್ಟೋರಿಯಲ್ಲೂ ಕೂಡ ನಿಮ್ಮ ಲಕ್ಷ್ಮೀ ರವಿ ಸಿಗ್ತಾರೆ. ಆದರೆ ಅವರಿಬ್ಬರು ಹೇಗೆ ಸಿಗ್ತಾರೆ, ಯಾವಾಗ ಸಿಗ್ತಾರೆ, ಇದೆಲ್ಲ ಟ್ವಿಸ್ಟ್ ಆಗಿರುತ್ತೆ. ಕಥೆನ ಮೊದಲಿಂದ ನೋಡಿ ಖುಷಿಪಡಿ. ಹಾಗೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹೇಗಿದೆ ಇವತ್ತಿನ ಮೊದಲನೇ ಸ್ಟೋರಿ ಅಂತ. ಇವರು ಜಯಕ್ಕ. ಹಳೆ ಸ್ಟೋರಿಲಿ ಹೇಗೆ ಜಯಕ್ಕ ಆಗಿದ್ರೋ ಈ ಹೊಸ ಸ್ಟೋರಿಲೂ ಕೂಡ ಇವ್ರ ಹೆಸರು ಜಯಕ್ಕನೇ ಆಗಿರುತ್ತೆ. ಆದರೆ ಇವರು ಲಕ್ಷ್ಮಿಯವರ ಅಮ್ಮ ಆಗಿರ್ತಾರೆ. ಇವ್ರ ಮನೆ ಕಡೆ ಅಷ್ಟು ಅನುಕೂಲವಾಗಿರೋದಿಲ್ಲ, ಬಡತನದಿಂದ ಇರ್ತಾರೆ. ಹಾಗೆ ಇವ್ರ ಹೆಸರು ದೊಡ್ಡಣ್ಣ ಅಂತ. ಇವರು ಲಕ್ಷ್ಮಿಯವ್ರ ತಂದೆ ಆಗಿರ್ತಾರೆ, ಅಂದರೆ ಜಯಕ್ಕನ ಗಂಡ ಆಗಿರ್ತಾರೆ.